ನಮಸ್ಕಾರ ವೀಕ್ಷಕರೇ. ರಾಮ ಮಂದಿರ ಉದ್ಘಾಟನೆಯಿಂದ ಈ ವರ್ಷದ ಆರಂಭವಾಗಿದೆ. ಅದರ ಬೆನ್ನಲ್ಲೇ ಭಾರತೀಯರಿಗೆ ಒಂದರ ಮೇಲೊಂದರಂತೆ ಶುಭ ಸುದ್ದಿಗಳು ಸಿಗ್ತಾನೆ ಹೋಗ್ತಾ ಇದೆ. ಅಯೋಧ್ಯೆ ರಾಮ ಜನ್ಮಭೂಮಿಗೆ ನ್ಯಾಯ ಸಿಕ್ಕ ಬೆನ್ನಲ್ಲೇ ಈಗ ಕಾಶಿಯ ಶಿವನಿಗೂ ನ್ಯಾಯ ಸಿಗೋ ಸಂದರ್ಭ ಬಂದಾಗಿದೆ. ಜ್ಞಾನವಾಪಿಯಲ್ಲಿ ಮುಂಚೆ ದೇಗುಲ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಮೇತವಾಗಿ ಇತಿಹಾಸವನ್ನ ಬಿಚ್ಚಿಟ್ಟಿದ್ದಾರೆ ಅಡ್ವೊಕೇಟ್ ವಿಷ್ಣು ಶಂಕರ್ ಜೈನ್. ಅಂದಹಾಗೆ ಇದಕ್ಕಾಗಿ ಕಾನೂನಾತ್ಮಕವಾಗಿ ಹೇಗೆಲ್ಲ ಹೋರಾಟ ನಡೀತಾ ಇದೆ ಅನ್ನೋದನ್ನ ನೋಡಿದ್ದೀರಿ. ಈಗ ದೇಗುಲದ ಪರ ವಾದ ಮಂಡಿಸ್ತಾ ಇರೋ ವಿಷ್ಣು ಶಂಕರ್ ಜೈನ್ ಹಾಗೂ ಹರಿಶಂಕರ್ ಜೈನ್ ಅವರ ಬಗ್ಗೆ ತಿಳಿಯಬೇಕಾಗುತ್ತೆ. ಜ್ಞಾನವಾಪಿಗಾಗಿ ದುಡಿತಾ ಇರೋ ಈ ಅಪ್ಪ ಮಗನ ಹಿನ್ನೆಲೆ ಏನು? ಆ ಒಂದು ಸಂಕಲ್ಪ ತೊಟ್ಟಿರೋ ಹರಿಶಂಕರ್ ಜೈನ್ ಯಾವ ಆಫರ್ ರಿಜೆಕ್ಟ್ ಮಾಡಿದ್ರು? ಅಯೋಧ್ಯ ಕೇಸ್ನಲ್ಲೂ ಹರಿಶಂಕರ್ ಅವರ ಪಾತ್ರ ಹೇಗಿತ್ತು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಅಲ್ಲದೆ ಕೇವಲ ಅಯೋಧ್ಯೆ, ಮಥುರಾ, ಜ್ಞಾನವಾಪಿ ಅಲ್ಲ, ಇನ್ನು ಯಾವುದೆಲ್ಲ ಪ್ರಮುಖ ಕಟ್ಟಡಗಳು ದೇಗುಲದ ಮೇಲೆ ನಿರ್ಮಿತವಾಗಿದೆ ಅನ್ನೋದನ್ನ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತದ ಇತಿಹಾಸ ಹಾಗೂ ಇಲ್ಲಿನ ಸಂಸ್ಕೃತಿಗೆ ಎಂದೂ ಮರೆಯದಂತ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ ಹರಿಶಂಕರ್ ಜೈನ್ ಹಾಗೂ ವಿಷ್ಣು ಶಂಕರ್ ಜೈನ್. ತಾವು ಕಲಿತ ವಿದ್ಯೆ ಹಾಗೂ ತಮ್ಮ ವೃತ್ತಿ ಮಹತ್ವ ಏನು ಅಂತ ತಿಳಿದಿರೋ ಹರಿಶಂಕರ್ ಜೈನ್ ಬಹಳ ಹಿಂದೆ ಒಂದು ಸಂಕಲ್ಪವನ್ನ ತೊಟ್ಟಿದ್ದಾರೆ. ಅದೇನಂದ್ರೆ ಭಾರತೀಯ ಸಂಸ್ಕೃತಿಯನ್ನ ಉಳಿಸೋ ಮಾತಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಅಂತ. ಅದನ್ನೇ ಇಂದಿಗೂ ಅವರು ಪಾಲಿಸಿಕೊಂಡು ಬಂದಿದ್ದು ಅವರ ಮಗ ಅಡ್ವೊಕೇಟ್ ವಿಷ್ಣು ಶಂಕರ್ ಜೈನ್ ಕೂಡ ಅದೇ ಹಾದಿಯಲ್ಲಿ ನಡೀತಾ ಇದ್ದಾರೆ. ಜ್ಞಾನವಾಪಿ ದೇಗುಲ ವಿಚಾರದಲ್ಲಿ ಹಿಂದೂಗಳ ಪರ ನಿಲ್ಲೋದಕ್ಕೆ ಕಾರಣವೇ ಅಲ್ಲಿ ಮುಂಚೆ ದೇಗುಲ ಇತ್ತು ಅನ್ನೋದು ಕನ್ಫರ್ಮ್ ಆಗಿದ್ರಿಂದ. ಆದ್ರೆ ಇದನ್ನ ಸಾಕ್ಷಿ ಸಮೇತವಾಗಿ ಸಾಬೀತುಪಡಿಸೋ ಸಲುವಾಗಿ ಕಾನೂನಾತ್ಮಕವಾಗಿ ಹೋರಾಟ ನಡೆಸ್ತಾರೆ. ಅದರ ಪ್ರತಿಫಲವೇ ಕೋರ್ಟ್ ನಲ್ಲಿ ಸರ್ವೆಗೆ ಅವಕಾಶ ಸಿಕ್ಕಿದ್ದು. ಅದ್ಯಾವಾಗ ವೈಜ್ಞಾನಿಕ ಸರ್ವೆ ನಡೀತೋ ಆಗ್ಲೇ ನೋಡಿ ಅಸಲಿಯತ್ತು ಬಯಲಾಗಿ ಬಿಡ್ತು. ಅಲ್ಲಿಯವರೆಗೆ ಫೌಂಟೇನ್ ನಲ್ಲಿ ಶಿವಲಿಂಗ ಇರೋ ವಿಡಿಯೋ ಒಂದು ಹರಿದಾಡ್ತಾ ಇತ್ತು. ಈಗ ಎಲ್ಲಿ ಏನೇನೆಲ್ಲ ಇತ್ತು ಅನ್ನೋದು ಬಟಾ ಬಯಲಾಗಿದೆ. ನಾವಾಗ್ಲೇ ಹೇಳಿದ ಹಾಗೆ ಅಡ್ವೊಕೇಟ್ ಹರಿಶಂಕರ್ ಜೈನ್ ವೃತ್ತಿಯ ಜೊತೆಗೆ ಧರ್ಮ ರಕ್ಷಣೆಗಾಗಿ ಸಂಕಲ್ಪ ತೊಡ್ತಾರೆ ಅಂತ. ಈವರೆಗೆ ಸುಮಾರು 102 ಕೇಸ್ಗಳಲ್ಲಿ ಹಿಂದೂ ಧರ್ಮದ ಪರವಾಗಿ ಈ ಅಪ್ಪ ಮಗ ಹೋರಾಟ ನಡೆಸ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಂಚೆ ಅಯೋಧ್ಯ ಮಂದಿರದ ವಿಚಾರದಲ್ಲಿ ಅವರ ಶ್ರಮವನ್ನ ಭಾರತೀಯರು ಎಂದೂ ಮರೆಯೋಕೆ ಸಾಧ್ಯವೇ ಇಲ್ಲ. 1949ರಲ್ಲಿ ಬಾಬ್ರಿ ಮಸೀದಿ ಜಾಗದಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ವಿಗ್ರಹಗಳು ಇರೋದು ಕನ್ಫರ್ಮ್ ಆಗಿರುತ್ತೆ. ಆದ್ರೆ 1992ರ ಘಟನೆ ಬಳಿಕ ಅದನ್ನ ವಿವಾದಾತ್ಮಕ ಸ್ಥಳ ಅಂತ ಘೋಷಿಸಿ ಸೀಲ್ ಮಾಡಲಾಗುತ್ತೆ. ಆಗ ಕಾನೂನಾತ್ಮಕವಾಗಿ ಹಿಂದೂಗಳಿಗೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕಷ್ಟವಾಗಿರುತ್ತೆ. ಅಂತಹ ಕ್ರೂಷಿಯಲ್ ಮೊಮೆಂಟ್ ನಲ್ಲಿ ಪೂಜೆಗೆ ಅವಕಾಶ ನೀಡುವಂತೆ ಪೆಟಿಷನ್ ಹಾಕಿ ರಾಮ ಭಕ್ತರ ಪರ ನಿಲ್ತಾರೆ ಹರಿಶಂಕರ್ ಜೈನ್. ಹರಿಶಂಕರ್ ಜೈನ್ ಮಂದಿರದ ಪರ ಕಾನೂನಾತ್ಮಕವಾಗಿ ಚಾಣಾಕ್ಷತೆಯಿಂದ ಹೋರಾಡ್ತಾ ಇದ್ದ ರೀತಿಯನ್ನ ಗಮನಿಸೋ ಮಸೀದಿ ಪರ ಕೇಸ್ ಹಾಕಿದ್ದ ಪಾರ್ಟಿ ಇವರದ್ದೇ ಸಹಾಯ ಕೇಳುತ್ತೆ. ದೊಡ್ಡ ಮೊತ್ತದ ಅಮೌಂಟ್ ಆಫರ್ ಮಾಡಿ ತಮ್ಮ ಪರ ವಾದ ಮಂಡಿಸುವಂತೆ ಕೇಳಿಕೊಳ್ಳುತ್ತೆ. ಆದ್ರೆ ನನ್ನತನವನ್ನ ಯಾವತ್ತೂ ಮಾರಿಕೊಳ್ಳಲ್ಲ ಅಂತ ಖಡಕ್ ನಿರ್ಧಾರ ತೆಗೆದುಕೊಳ್ಳೋ ಹರಿಶಂಕರ್ ಜೈನ್ ಆ ಆಫರ್ ಅನ್ನ ತಳ್ಳಿ ಹಾಕ್ತಾರೆ. ಧರ್ಮದ ಉಳಿವಿಗಾಗಿ ಸಂಕಲ್ಪ ತೊಟ್ಟಿರೋ ಹರಿಶಂಕರ್ ಜೈನ್ ಅವರು ಜನಿಸಿದ್ದು 1954ರಲ್ಲಿ. 1976ರವರೆಗೆ ಲಾ ಪ್ರಾಕ್ಟೀಸ್ ಮಾಡೋ ಅವರು ಲಕ್ನೋ ಕೋರ್ಟ್ ನಿಂದ ತಮ್ಮ ಜರ್ನಿಯನ್ನ ಆರಂಭಿಸ್ತಾರೆ. ಬಳಿಕ ಅವರ ಶ್ರಮ ಹಾಗೂ ವಾಕ್ಚಾತುರ್ಯತೆಯಿಂದ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ವರೆಗೂ ತಲುಪುತ್ತಾರೆ ಹರಿಶಂಕರ್ ಜೈನ್. ಈ ದಾರಿಯುದ್ದಕ್ಕೂ ಅವರು ಧರ್ಮ ಹಾಗೂ ಸಂಸ್ಕೃತಿಯನ್ನ ಎಂದೂ ಮೀರಲಿಲ್ಲ ಅನ್ನೋದು ಅವರ ಬದ್ಧತೆಯನ್ನ ತೋರಿಸುತ್ತೆ. 1986ರಲ್ಲಿ ಜನಿಸೋ ಅವರ ಪುತ್ರ ವಿಷ್ಣು ಶಂಕರ್ ಜೈನ್ 2010ರ ತನಕ ತಮ್ಮ ತಂದೆ ಮಾರ್ಗದರ್ಶನದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನಂತರ ಅವರ ಜೊತೆಗೆ ಅವರ ಹಾದಿಯಲ್ಲೇ ನಡೀತಾ ಇಂದು ಮಹತ್ವದ ಕೇಸ್ಗಳಲ್ಲಿ ಹೋರಾಟ ನಡೆಸ್ತಾ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. ಹೀಗೆ ಧರ್ಮದ ಪರ ನಿಂತು ಜ್ಞಾನವಾಪಿಯನ್ನ ಗೆಲ್ಲಿಸ್ತಿರೋ ವಿಷ್ಣು ಶಂಕರ್ ಜೈನ್ ಸ್ಫೋಟಕ ವಿಚಾರವೊಂದನ್ನ ರಿವೀಲ್ ಮಾಡಿದ್ದಾರೆ. ಅದೇನಂದ್ರೆ ಕೇವಲ ಅಯೋಧ್ಯ, ಜ್ಞಾನವಾಪಿ, ಮಥುರಾ ಅಲ್ಲ, ತಾಜ್ ಮಹಲ್, ಕುತುಬ್ ಮಿನಾರ್ ಕೂಡ ಒಂದು ಕಾಲದಲ್ಲಿ ಹಿಂದೂ ದೇಗುಲ ಆಗಿದ್ವು ಅನ್ನೋದು. ಹೌದು, ಎಲ್ಲೆಲ್ಲಿ ದೇಗುಲಗಳನ್ನ ಕೆಡವಿ ಇತರೆ ಕಟ್ಟಡಗಳನ್ನ ನಿರ್ಮಿಸಲಾಗಿದೆಯೋ ಅದೆಲ್ಲದರ ಪರ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ವಿಷ್ಣು ಶಂಕರ್ ಜೈನ್. ಮುಖ್ಯವಾಗಿ ತಾಜ್ ಮಹಲ್ ಹಾಗೂ ಕುತುಬ್ ಮಿನಾರ್ನ ಇತಿಹಾಸವು ಬಯಲಾಗುತ್ತೆ ಅಂತಾರೆ ಜೈನ್. ತಾಜ್ ಮಹಲ್ ಕಟ್ಟಡವನ್ನ ದೇಗುಲವನ್ನ ಕೆಡವಿ ಕಟ್ಟಲಾಗಿತ್ತು ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ಹರಿದಾಡ್ತಾ ಇರುತ್ತೆ. ಆದ್ರೆ ಇದೇ ಸತ್ಯ ಅನ್ನೋದಕ್ಕೆ ಇದುವರೆಗೂ ಯಾವುದೇ ಅಫಿಷಿಯಲ್ ಪ್ರೂಫ್ಗಳು ಸಿಕ್ಕಿಲ್ಲ. ಈ ಸಾಲಿಗೆ ಈಗ ಕುತುಬ್ ಮಿನಾರ್ ಕೂಡ ಸೇರ್ಪಡೆಯಾಗಿದೆ. ಹಾಗಿದ್ರೆ ಈ ಎರಡೂ ಸ್ಮಾರಕಗಳಲ್ಲಿ ಇತಿಹಾಸದಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಎಸ್, 17ನೇ ಶತಮಾನದಲ್ಲಿ ಶಹಜಹಾನ್ ತಾಜ್ ಮಹಲ್ ಕಟ್ಟಿಸಿದ್ದ ಅನ್ನೋದು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದೀವಿ. ಆದ್ರೆ ಇದು ತೇಜೋ ಮಹಲ್ ಆಗಿತ್ತು. ಶಿವ ದೇವಾಲಯವನ್ನ ಕೆಡವಿ ತಾಜ್ ಮಹಲ್ ಕಟ್ಟಲಾಯಿತು ಅನ್ನೋ ಆರೋಪ ಕೇಳಿ ಬಂದಿತ್ತು. ಆದ್ರೆ ಆಶ್ಚರ್ಯ ಏನಂದ್ರೆ
ತಾಜ್ ಮಹಲ್ ಹೇಗಾಯ್ತು ಅನ್ನೋ ಬಗ್ಗೆ ಆಗಲಿ ಅಥವಾ ತೇಜೋ ಮಹಲ್ ಇತ್ತ ಅನ್ನೋದರ ಬಗ್ಗೆ ಆಗಲಿ ಈವರೆಗೂ ಯಾವುದೇ ಪ್ರೂಫ್ ಇಲ್ಲ. ಆದ್ರೆ ಅದ್ಯಾವಾಗ ತಾಜ್ ಮಹಲ್ ಕೆಳಗೆ 22 ಕೊಠಡಿಗಳು ಇವೆ ಅನ್ನೋದು ಬೆಳಕಿಗೆ ಬಂತೋ ಈ ಅನುಮಾನಗಳಿಗೆ ಪುಷ್ಟಿ ಸಿಕ್ಕಂತಾಯ್ತು. ಇಷ್ಟು ವರ್ಷ ಆ ಕೊಠಡಿಗಳನ್ನ ಮುಚ್ಚಿಟ್ಟಿದ್ಯಾಕೆ? ಅಲ್ಲಿ ಏನೇನಿದೆ ಅನ್ನೋ ಕುತೂಹಲ ಸೃಷ್ಟಿಯಾಯ್ತು. ಈ ಕುರಿತು ತನಿಖೆ ಆಗ್ಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಕುತುಬ್ ಮಿನಾರ್ ವಿಚಾರಕ್ಕೆ ಬಂದರೂ ಅಸಲಿ ಇತಿಹಾಸ ಬೇರೆ ಇದೆ ಅನ್ನೋ ಟಾಕ್ ಇದೆ. ಎಸ್, ಈ ಇತಿಹಾಸ ಇನ್ನೂ ಭಯಾನಕವಾಗಿದೆ. ಯಾಕಂದ್ರೆ ಕುತುಬ್ ಮಿನಾರ್ ನಿರ್ಮಿಸೋದಕ್ಕೆ ಬರೋಬ್ಬರಿ 27 ದೇಗುಲಗಳನ್ನ ಕೆಡವಲಾಗಿತ್ತು ಅಂತ ಹೇಳಲಾಗುತ್ತೆ. ಕುತುಬ್ ಮಿನಾರ್ ಇರೋ ಸ್ಥಳದಲ್ಲಿ ಈ ಹಿಂದೆ ಜೈನ ತೀರ್ಥಂಕರರ ವಿಷ್ಣು, ಗಣೇಶ, ಶಿವ, ಗೌರಿ, ಸೂರ್ಯದೇವ, ಹನುಮ ದೇಗುಲ ಸೇರಿದಂತೆ ಸುಮಾರು 27 ಹಿಂದೂ ದೇಗುಲಗಳಿದ್ದು ಇವುಗಳನ್ನ ಕುತುಬುದ್ದೀನ್ ಐಬಕ್ ಧ್ವಂಸಗೊಳಿಸಿ ಅಲ್ಲಿ ಮಿನಾರನ್ನ ನಿರ್ಮಿಸಿದ. ಹೀಗಾಗಿ ಈ ದೇಗುಲಗಳನ್ನ ಮರುಸ್ಥಾಪಿಸಿ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಇದೇ ಹರಿಶಂಕರ್ ಜೈನ್ ಮತ್ತು ರಂಜನಾ ಅಗ್ನಿಹೋತ್ರಿ ಅರ್ಜಿಯಲ್ಲಿ ಉಲ್ಲೇಖಿಸಿರ್ತಾರೆ. ಇನ್ನು ಕೆಲವು ಇತಿಹಾಸಗಳ ಪ್ರಕಾರ ರಾಜ ವಿಕ್ರಮಾದಿತ್ಯ ಸಿಂಹ ಈ ಸ್ಮಾರಕವನ್ನ ನಿರ್ಮಿಸಿರ್ತಾನೆ. ಸೂರ್ಯನ ದಿಕ್ಕನ್ನ ಅಧ್ಯಯನ ಮಾಡೋ ಸಲುವಾಗಿ ಇದನ್ನ ಕಟ್ಟಿಸಿದ್ದು. ಇದರ ಮೂಲ ಹೆಸರು ಸೂರ್ಯ ಸ್ತಂಭ ಅಥವಾ ವಿಷ್ಣು ಸ್ತಂಭ ಆಗಿತ್ತಂತೆ. ಅಲ್ಲದೆ ಕುತುಬ್ ಮಿನಾರ್ನಲ್ಲಿ ಭಾರತೀಯ ವಾಸ್ತುಶಿಲ್ಪ ಇರೋದು ಜಗಜ್ಜಾಹೀರಾಗಿರೋದ್ರಿಂದ ಇದರ ತನಿಖೆಯು ಆಗ್ಲೇಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಸದ್ಯ ಎಲ್ಲರ ಕುತೂಹಲವನ್ನ ಕೆರಳಿಸಿರೋ ಅಂಶ ಏನಂದ್ರೆ ಅದು ಜ್ಞಾನವಾಪಿಯಲ್ಲಿ ಕನ್ನಡ ಶಾಸನ ಪತ್ತೆಯಾಗಿದೆ ಅನ್ನೋದು. ಸಂಸ್ಕೃತ, ಕನ್ನಡ, ತೆಲುಗು ಲಿಪಿ ಇರೋ ಹಲವು ಶಾಸನಗಳು ಅಲ್ಲಿವೆ. ಒಟ್ಟು 34 ಶಾಸನಗಳು ಸಿಕ್ಕಿದ್ದು ಅದರಲ್ಲಿ ಏನೇನಿದೆ ಅನ್ನೋದರ ಅಧ್ಯಯನ ನಡೆಯಬೇಕಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅದರಲ್ಲಿ ಔರಂಗಜೇಬ್ ಕಾಲದ ಶಾಸನವು ಇದ್ದು ದೇವಸ್ಥಾನವನ್ನ ಕೆಡವಿ ಅದರ ಮೇಲೆ ಕಟ್ಟಡವನ್ನ ಕಟ್ಟಿದೀವಿ ಅಂತ ಕ್ಲಿಯರ್ ಆಗಿ ಹೇಳಲಾಗಿದೆಯಂತೆ. ಇದಕ್ಕಿಂತ ಹೆಚ್ಚು ಪ್ರೂಫ್ ಅಗತ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ದೇಗುಲದ ಕಟ್ಟಡದ ಒಳಗೆ ಹನುಮಂತ, ಗಣೇಶ, ಶಿವಲಿಂಗ, ಮತ್ಸ್ಯ, ನಂದಿ ಸೇರಿದಂತೆ ಸಾಕಷ್ಟು ಹಿಂದೂ ದೇವತೆಗಳ ವಿಗ್ರಹ ಸಿಕ್ಕಿದೆ. ಪಶ್ಚಿಮದ ಗೋಡೆಯ ಮೇಲಿದ್ದ ಹಿಂದೂ ದೇವರ ಚಿತ್ರಗಳನ್ನ ಅಳಿಸಿ ಹಾಕೋ ಪ್ರಯತ್ನ ನಡೆದಿದೆ. ಇದೆಲ್ಲದರ ಮಾಹಿತಿಯನ್ನ ಪಿನ್ ಟು ಪಿನ್ ಕಲೆ ಹಾಕಿದ್ದ ಪುರಾತತ್ವ ಇಲಾಖೆ ಮಸೀದಿ ನಿರ್ಮಾಣಕ್ಕೂ ಮುನ್ನ ಅಲ್ಲಿ ವೈಭವೋಪೇತವಾದ ಬೃಹತ್ ದೇವಾಲಯ ಇತ್ತು ಅಂತ ಹೇಳಿದೆ. ಅಲ್ಲದೆ 839 ಪುಟಗಳ ವರದಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದೆ ಅಂತ ದೇಗುಲ ಪರ ವಕೀಲರಾದ ವಿಷ್ಣುಶಂಕರ್ ಜೈನ್ ತಿಳಿಸ್ತಾರೆ. ಇನ್ನು ಈ ಬಗ್ಗೆ ವಕೀಲರಾದ ವಿಷ್ಣುಶಂಕರ್ ಜೈನ್ ಮಾಹಿತಿ ಹಂಚಿಕೊಳ್ತಾ ಇದ್ದಂತೆ ಇನ್ನೊಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದೇನಂದ್ರೆ ಈ ರೀತಿ ವರದಿಯ ಮಾಹಿತಿಯನ್ನ ಬಹಿರಂಗಪಡಿಸೋ ಹಾಗಿಲ್ಲ ಅಂತ. ಆದ್ರೆ ಆ ಆರೋಪಕ್ಕೆ ವಿಷ್ಣುಶಂಕರ್ ಜೈನ್ ಸ್ವತಃ ತೆರೆ ಎಳೆದಿದ್ದು ಕೋರ್ಟ್ ಇದಕ್ಕೆ ಯಾವುದೇ ನಿರ್ಬಂಧ ಹಾಕಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ. ಅಲ್ಲದೆ ವಾರಾಣಸಿ ಕೋರ್ಟ್ ತೀರ್ಪನ್ನ ಎರಡೂ ಪಾರ್ಟಿಯವರು ಒಪ್ಪಿಕೊಂಡಿದ್ದೇವೆ. ತೀರ್ಪಿನ ಪ್ರತಿ ಕೈಗೆ ಸಿಕ್ಕ ಬಳಿಕ ಅದನ್ನ ಕಂಪ್ಲೀಟ್ ಸ್ಟಡಿ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಿರ್ಧರಿಸ್ತೀವಿ ಅಂತ ತಿಳಿಸಿದ್ದಾರೆ. ಅದೇನೇ ಇರಲಿ, ಯಾವುದೇ ಒತ್ತಡ ಆಮಿಷಗಳಿಗೆ ಬಗ್ಗದೆ ತಂದೆ ಮಗ ಇಬ್ಬರು ನ್ಯಾಯದ ಪರ ನಿಂತು ಹೋರಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ದೇಗುಲದ ಮೇಲೆ ಅಕ್ರಮವಾಗಿ ನಿರ್ಮಿತವಾದ ಎಲ್ಲಾ ಕಟ್ಟಡಗಳು ನಿಜವಾದ ಮಾಲೀಕರ ಕೈ ಸೇರಲಿವೆ ಅನ್ನೋ ಭರವಸೆ ಬಹುತೇಕ ಭಾರತೀಯರಿಗೆ ಬಂದಂತಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.